ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರವಾದ ದೇವರ ಹಿಪ್ಪರಿಗೆಯ ಒಂದು ಮಹತ್ವವಾದ ಒಂದು ಸುದ್ದಿ ತೊಗೊಂಬಂದೇನಿ. ದೇವರ ಹಿಪ್ಪರಿಗೆಯ ಶಾಸಕರಾದ ಸೋಮನಗೌಡ ಪಾಟೀಲ್ ಅವರೇನು ನಿದ್ದೆ ಮಾಡಾಕತ್ತಾರೇನ್ರಿ? ಶಾಸಕರೇ, ಏನು ನಡೆಯಾಕತ್ತೈತಿ ನಿಮ್ಮ ಕ್ಷೇತ್ರದಾಗ? ಒಂದು ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಗೋಲುಮಾಲಾಗಿದ್ದು ಅನೇಕ ಲಿಖಿತವಾಗಿ ಅಲ್ಲಿಯ ಸದಸ್ಯರೇ ಸಹಿ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಡೈರೆಕ್ಟರ್ DR ಅವರಿಗೆ ಲಿಖಿತವಾಗಿ ಅರ್ಜಿ ಕೊಟ್ಟರು ಸಹಿತ ಆ ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಗೋಲುಮಾಲಾಗೈತೆ ಅಂಥೇಳಿ ಅರಬತ್ತಲೆ ಅಲ್ಲಿ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿರಿ ನೀವು. ದೇವರ ಹಿಪ್ಪರಿಗೆ ಆಗಂದ್ರೆ ನೀವೇನು ಮುಂದೆ ಆರಿಸಿ ಬರ್ತೀರಿ ಸೋಮನಗೌಡ ಪಾಟೀಲ್ರೇ? ದೇವರ ಹಿಪ್ಪರಿಗೆಯ ಜನತೆ ಭಾಳ ಎಚ್ಚರ ಕೊಟ್ಟು ಸುದ್ದಿ ನೋಡ್ರಿ. ಯಾವಾಗ ಶಾಸಕ ನಮ್ಮ ಜೊತೆಯಲ್ಲಿರ್ತಾನ, ಯಾವ ಶಾಸಕ ನಮ್ಮ ಸುಖ ದುಃಖ ವಿಚಾರ ಮಾಡ್ತಾನ, ಯಾವ ಶಾಸಕ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಸಮರ ಸಾರ್ತಾನ, ಅಲ್ಲಿಯ ಅಧಿಕಾರಿಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೋತಾನ, ಇಲ್ಲದಿದ್ದರೆ ಲಗಾಮ ಇಲ್ಲದಂಗೆ ಆ ಅಧಿಕಾರಿಗಳನ್ನ ಬಿಟ್ಟರೆ ಅಲ್ಲಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ನಡೆದಿರುವಂಥ ಚುನಾವಣೆಯ ಒಂದು ಗೋಲ್ಮಾಲ ಅಲ್ಲಿಯ ಸೆಕ್ರೆಟ್ರಿ ಕೇಳುತ್ತಾನ. ಅಧ್ಯಕ್ಷಗಡೆ ಹೋದ್ರೆ ಸೆಕ್ರೆಟ್ರಿ ಕೊಡಂತಾನ. ಅಲ್ಲಿಯೇ ಅದೇ ಸದಸ್ಯರು ಇವತ್ತು ಹೋಗಿ ಲಿಖಿತವಾಗಿ ಅರ್ಜಿ ಕೊಟ್ಟರು, ಕ್ಯಾರೇ ಅನ್ನಲಿಲ್ಲ. ಅಲ್ಲಿಯ ED ಮತ್ತು DR ಕ್ಯಾರೇ ಅನ್ನಲಿಲ್ಲ ಅಂದಮೇಲೆ ಏನು ಮಾಡ್ತಾರೆ ಮುಂದೆ ಅವರು? ಅನೇಕ ಹಿರಿಯ ಅಧಿಕಾರಿಗಳಿಗೆ, ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು, ಯಾವ ಉಪಯೋಗ ಆಗಲಿಲ್ಲ. ಆಮೇಲೆ ಅದೇ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಂದೆ ಅರೆಬೆತ್ತಲೆ ಚಳವಳಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರಿ ಅಂದ್ರೆ ಸೋಮನಗೌಡ ಪಾಟೀಲರೇ ಮುಂದೆ ಬರುವ 2023ರಾಗ ನಿಮಗೆ ತಕ್ಕ ಪಾಠ ಕಲಿಸ್ತಾರ ಇದೇ ಜನತೆ. ಅಲ್ಲಿ ನೋಡ್ರಿ, ಆ ಚಳವಳಿ ಮಾಡುವಂಥ ಸತ್ಯಾಗ್ರಹ ಸ್ಥಳಕ್ಕೆ ಯಾಕೆ ಭೇಟಿ ಕೊಟ್ಟಿಲ್ಲ? ಇನ್ನೂವರೆಗೆ ಶಾಸಕರು ಭೇಟಿ ಕೊಟ್ಟಿಲ್ಲ, ಮಾಜಿ ಶಾಸಕರು ಭೇಟಿ ಕೊಟ್ಟಿಲ್ಲ. ಆದರೆ ಅಲ್ಲಿಯ JDS ಪ್ರಮುಖ ರಾಜುಗೌಡ ಪಾಟೀಲ್ ಹೋಗಿ ಭೇಟಿ ಕೊಟ್ಟಾರ, ಸಂತೋಷ್ ಗೌಡ ಭೇಟಿ ಕೊಟ್ಟಾರ ಕಾಂಗ್ರೆಸ್ನಿಂದ. ಆದರೆ ಅಲ್ಲಿಯ ಕರ್ನಾಟಕ ರಾಷ್ಟ್ರ ಪಕ್ಷದ ಒಬ್ಬ ಯುವಕದಾನ ನಬಿ ರಸೂಲ್ ಹುಣಸಾಳ್ ಅಂತೇಳಿ ನೇರವಾಗಿ ನಮ್ಮ ಜೊತೆ ಮಾತಾಡ್ತಾನ. ನೇರವಾಗಿ ಅಲ್ಲಿಯ ದೃಶ್ಯಾವಳಿಗಳ ಜೊತೆ ಲೈವ್ ಕಾರ್ಯಕ್ರಮ ಇಟ್ಟು ನಮ್ಮ ಜೊತೆ ಅಲ್ಲಿಯ ನೈಜ ಪರಿಸ್ಥಿತಿ ತಿಳಿಸ್ತಾನ. ಆ ಯುವಕ ಎಷ್ಟು ಸಣ್ಣವದಾನ ನೋಡ್ರಿ. ಆ ಯುವಕನಿಗೆ ಎಷ್ಟು ಪ್ರತಿಭೆ ಐತಿ. ಪ್ರತಿಯೊಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಪಕ್ಷದ ಒಂದು ಸಣ್ಣ ಹುದ್ದೆ ತೊಗೊಂಡಾನ, ಸಣ್ಣ ಹುಡುಗದಾನ. ಆದ್ರೆ ಅವನ ತಲೆ ಮತ್ತು ಮೆದುಳು ಹೆಂಗೈತಿ ನೋಡ್ರಿ, ಇವತ್ತು ಬೆಚ್ಚಿ ಬಿದ್ದೈತಿ. ದೇವರ ಹಿಪ್ಪರಿಗೆ ಜನತೆ ನೋಡ್ರಿ, ಆ ಹುಡುಗನಂಗೆ ಕಲ್ಕೋರಿ ನೀವು. ಆ ಹುಡುಗನ ಪ್ರೇರಣೆ ತಗೊಳ್ಳುವಂಥ ಅಲ್ಲಿಯ ಶಾಸಕ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಾನಂದ್ರೆ ಇನ್ನು 2023ರಾಗ ಅದೇ ಕ್ಷೇತ್ರದ ಜನತೆ ಈ ಸೋಮನಗೌಡ ಪಾಟೀಲ್ಗೆ ಬುದ್ಧಿ ಕಲಿಸ್ತಾರ ಅನ್ನೋದು ಇನ್ನು ಸಂಶಯವೇ ಇಲ್ಲ. ಆ ಹುಡುಗ ಏನು ಮಾಡಕತ್ತಾನ ಅಲ್ಲಿ? ಪ್ರತಿಯೊಂದು ನೋಡ್ರಿ, ಯಾವುದೇ ಅಲ್ಲಿ ದೇವರ ಹಿಪ್ಪರಿಗೆ ಆಗಿ ಭ್ರಷ್ಟಾಚಾರ ಪ್ರಕರಣ ಆದ್ರೆ ಆ ಹುಡುಗ ಹಾಜರಾಗ್ತಾನೆ. ಎಷ್ಟು ಸಣ್ಣ ವಯಸ್ಸೈತಿ, ಇನ್ನೂ ಪ್ರತಿಭೆ ಬೆಳಗಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಆದರೆ ಗ್ರಾಮೀಣ ಮಟ್ಟದಿಂದ ಬಂದು ಇವತ್ತು ದೇವರ ಹಿಪ್ಪರಿಗೆಯಲ್ಲಿ ಒಂದು ಗುಡುಗ ಎಬ್ಬಿಸ್ಯಾನಂದ್ರೆ ಈ ಹುಡುಗ ಇನ್ನು ಮುಂದೆ ದೊಡ್ಡ ಉನ್ನತ ಹುದ್ದೆಗೆ ಹೋಗ್ತಾನೆ ಅನ್ನೋದು ಇದೇ ಕಾರಣ. ಅನೇಕ ಮಾಧ್ಯಮದವ್ರನ್ನ ಭೇಟಿ ಮಾಡ್ತಾನೆ. ಮಾಧ್ಯಮದವ್ರಿಗೆ ಭೇಟಿ ಮಾಡಿ ಸುದ್ದಿ ಮಾಡ್ರಿ ಅಂದ್ರೆ ಅದಕ್ಕೂ ಸಹಿತ ಹಣ ಕೇಳ್ತಾರ್ರಿ. ಈಗ ಮಾಧ್ಯಮ ಉಳ್ದೈತಿ ಏನ? ಮಾಧ್ಯಮ ಬದಲಾದ್ರೆ ದೇಶ ಬದಲಾಗತೈತೇನ್ರಿ? ಮಾಧ್ಯಮ ಹಣಕ್ಕಾಗಿ ಬದಲಾಗೈತಿ, ಭ್ರಷ್ಟ ವ್ಯವಸ್ಥೆ ಎದ್ದು ಕೂತೈತಿ ಅಂತ ನಬಿ ರಸೂಲ್ ಹುಣಸಾಳ್. ಅಲ್ಲಿಯ ಧುರೀಣರು, ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಪ್ರತಿಯೊಬ್ಬರು ಅರೆಬೆತ್ತಲೆ ಬಟ್ಟೆ ಇಲ್ಲ ಕೂತಾರ. ಇದಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಉತ್ತರ ಕರ್ನಾಟಕ ಯಾತ್ರೆ ಮಾಡಾಕತ್ತೀರಿ, ಅದೇ ನಿಮ್ಮ ಪಕ್ಷದ ಶಾಸಕ ಏನು ಮಾಡಾಕತ್ತಾನ ಅನ್ನೋದು ನೋಡ್ಬೇಕಲ್ರಿ. ಹಂಗಾದ್ರೆ ದೇವರ ಹಿಪ್ಪರಿಗೆ ಅವ್ರು ಏನು ತೀರ್ಮಾನ ತಗೋತೀರಿ ಮುಂದೆ? ಇದೇ ಅನ್ಯಾಯ, ಅತ್ಯಾಚಾರ, ಇದೇ ಭ್ರಷ್ಟ ವ್ಯವಸ್ಥೆ, ಇದೇ ಗೋಲ್ಮಾಲ ವ್ಯವಸ್ಥೆ ಇದೇ ಮುಂದುವರಿತಂದ್ರೆ ಕರ್ನಾಟಕ ರಾಷ್ಟ್ರ ಪಕ್ಷದ ಒಬ್ಬ ಸಣ್ಣ ಹುಡುಗ ಅಲ್ಲಿ ಏನು ಗುಡುಗೆ ಎಬ್ಬಿಸ್ಯಾನ? ಎಂಥ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ಬೆಂಬಲ ಕೊಟ್ಟಾನ. ಮಾಜಿ ಶಾಸಕರು ಇನ್ನು ಮುಂದೆ ಮಾಜಿ ಶಾಸಕರ ಹಾಕೊಂಟೇರಿ, ಇನ್ನು ಮುಂದೆ ನೀವು ಏನು ಮಾಜಿನ ಆಗವ್ರೇನು? ತಕ್ಷಣ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿತ್ತು.
ಅಲ್ಲಿಯ ಪ್ರೆಸೆಂಟ್ ಹಾಲಿ ಶಾಸಕ ಭೇಟಿ ಕೊಡಬೇಕಾಗಿತ್ತು. ಅಲ್ಲಿಯ DR ಅನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಲ್ಲಿಯ AR ಅನ್ನು ಸಹಿತ ಸಸ್ಪೆಂಡ್ ಮಾಡಬೇಕು. ಸಹಕಾರ ಮಂತ್ರಿಗಳೇ, ಬಹಳ ಮಾತಾಡ್ತೀರಿ. ನಾವು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಬಂದಂಥ ಸರ್ಕಾರ ನಮ್ಮದು, ಯಾವುದು ಪಾರದರ್ಶಕ ಸರ್ಕಾರ. ಆದರೆ ಇವತ್ತು ಅರಬತ್ತಲೆ ಸತ್ಯಾಗ್ರಹ ಮಾಡಕತ್ತಾರಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ? ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ತಕ್ಷಣ ಅವರನ್ನು ಅಮಾನತ್ತುಗೊಳಿಸಬೇಕು. ಅಲ್ಲಿಯ ಅರೆಬತ್ತಲೆ ಮೆರವಣಿಗೆ ಕುಳಿತಂಥ ಜನತೆಗೆ ನ್ಯಾಯಯುತವಾದ ಅವರ ಬೇಡಿಕೆಯನ್ನು ಈಡೇರಿಸಬೇಕು. ಪಾರದರ್ಶಕ ಚುನಾವಣೆ ಮಾಡಬೇಕು. ಆ ಸಂಸ್ಥೆ ಬೆಳೆಸುವಲ್ಲಿ ಆ ಯುವಕ ಪಾತ್ರ ವಹಿಸ್ಯಾನಂದ ಮೇಲೆ ನಿಮಗೆ ನಿಜಕ್ಕೂ ನಾಚಿಕೆ ಬರಬೇಕು. ಅನೇಕ ದೃಶ್ಯ ಮತ್ತು ಸುದ್ದಿ ಅಲ್ಲಿಯ ಚಿತ್ರಗಳನ್ನು ನೈಜವಾಗಿ ಇವತ್ತು ತೋರ್ಸಾಕತ್ತಾನ. ಹಂಗಾದ್ರೆ ದೇವರ ಹಿಪ್ಪರ್ಗಿ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ಮನೆ ಮಾತಾಗಿರುವ ಈ ನಬಿ ರಸೂಲ್ ಹುಣಸಾಳ ಆ ಸತ್ಯಾಗ್ರಹ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಸತ್ಯಾಗ್ರಹಗಳ ನ್ಯಾಯಯುತವಾದ ಬೇಡಿಕೆಗೆ ಎಷ್ಟೊಂದು ಸಪೋರ್ಟ್ ಮಾಡ್ಯಾನ ಅನ್ನೋದು ನಾ ತೋರಿಸಬೇಕಲ್ರಿ. ಉತ್ತರ ಕರ್ನಾಟಕದಲ್ಲೇ ಪ್ರಮುಖವಾಗಿ ಈ ಖಡಕ ಜವಾರಿ ಭಾಷೆಯ ಚಾನಲ್ ಪ್ರತಿ ಮನೆಗೆ ಮುಟ್ಟಬೇಕು. ನಬಿ ರಸೂಲ್ ಹುಣಸಾಳ್ ಅಂತ ಯುವಕ ಪ್ರತಿ ಗ್ರಾಮ ಮತ್ತು ಪ್ರತಿ ಕ್ಷೇತ್ರದಲ್ಲಿ ಹುಟ್ಟಬೇಕು. ಆವಾಗಲೇ ಈ ಕ್ಯಾನ್ಸರ್ ಗಡ್ಡೆಯಂತೆ ಬೆಳೆದಿರುವ ಭ್ರಷ್ಟಾಚಾರವನ್ನು ಕಿತ್ತೊಗೆಯಲಿಕ್ಕೆ ನಬಿ ರಸೂಲ್ ಹುಣಸಾಳ್ ಅಂತ ಯುವಕ ಇವತ್ತು ತಯಾರಾದ್ರೆ ಉತ್ತರ ಕರ್ನಾಟಕದ ಬಹುಮುಖ ಪ್ರತಿಭೆಗಳು, ಬಹುಮುಖ ಬೇಡಿಕೆಗಳು ಸಹಿತ ಈಡೇರಾಗ್ತಾವ. ಅದರ ಸಲುವಾಗಿ ಕರ್ನಾಟಕ ರಾಷ್ಟ್ರ ಪಕ್ಷದ ತನ್ನ ಒಂದು ಟೀ ಶರ್ಟ್ ಹಾಕೊಂಡ ಎಷ್ಟು ಚಂದ ಮಾತಾಡ್ಯಾನ ನೋಡ್ರಿ ಆ ಯುವಕ. ಆ ಯುವಕಿಗೆ ಒಂದು ಲೈಕ್ ಕೊಡ್ರಿ ಸ್ಪೆಷಲ್. ಆಮೇಲೆ ಆ ಸತ್ಯಾಗ್ರಹ ಸ್ಥಳಕ್ಕೆ ತಕ್ಷಣ ಶಾಸಕ ಭೇಟಿ ಕೊಡ್ಬೇಕು. DR ಹೋಗಿ ಮನವಿ ಸ್ವೀಕಾರ ಮಾಡಬೇಕು. ಬಸವರಾಜ ಬೊಮ್ಮಾಯಿ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆ ಬೆಂಗಳೂರು ವಿಧಾನಸೌಧದ ಏರ್ ಕಂಡೀಷನ್ ಬಂಗಲೆಯಲ್ಲಿ ಕುತ್ಕೊಂಡು ನೀವು ಇಲ್ಲಿಯ ಯಾವುದೇ ಕ್ಷಣದ ಮಾಹಿತಿಯನ್ನು ನೋಡೋದಿಲ್ರಿ. DR ಅನ್ನು ತಕ್ಷಣ ನೋಟಿಸ್ ಕೊಟ್ಟು ಕರೆಸ್ಕೋರಿ. ಅಲ್ಲಿ ಪಾರದರ್ಶಕ ಆಡಳಿತ ಕೊಡೋ ಸಲುವಾಗಿ ಒಂದು ಕನ್ನಡಿಯ ಹಾಗೆ ನಿಮ್ಮ ಭ್ರಷ್ಟರಹಿತ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತೀರಿ. ಏನು ಮಾಡ್ತೀರಿ ಸೋಮನಗೌಡ ಪಾಟೀಲ್ ರೇ ಶಾಸಕರೇ? ಮುಂದೆ ನಿಮಗೆ ಶಾಸಕ ಆಗೋದು ಅರ್ಹತೆ ಇದ್ರೆ ತಕ್ಷಣ ಅಲ್ಲಿಯ ಸೆಕ್ರೆಟರಿ ಮತ್ತು ಅಲ್ಲಿಯ DR ಮತ್ತು AR ಅನ್ನು ಕರೆದ ಮಾತುಕತೆ ಮಾಡಿ ಅದನ್ನು ಮುಗಿಸ್ತಿರೋ, ಏನು ಅಮಾನತ್ತುಗೊಳಿಸುವಂಥ ಆದೇಶ ನೀವು ಮಾಡ್ತಿರೋ? ಇಲ್ದಿದ್ರೆ ಬರುವ 2023ರಲ್ಲಿ ಇದೇ ದೇವರ ಹಿಪ್ಪರಿಗೆಯ ಜನತೆ ನಿಮ್ಮನ್ನು ಅಮಾನತ್ತು ಮಾಡ್ತಾರ ತಿಳ್ಕೋರಿ. ರಾಜಕೀಯ ಭವಿಷ್ಯ, ರಾಜಕೀಯ ಸರ್ವನಾಶದತ್ತ ನಿಮ್ಮ ರಾಜಕೀಯ ಬೆಳವಣಿಗೆ ಸಹಿತ ಹಾಳಾಗತೈತಿ. ಅದಕ್ಕೆ ನೀವು ಎಚ್ಚರಗೊಳ್ತೀರಿ. ಅವನು ಏನು ಮಾತಾಡೋನೆಲ್ಲ ತೋರ್ಸಾಕತ್ತಾನ ನೋಡ್ರಿ. ಹಂಗಾದ್ರೆ ದೇವರ ಹಿಪ್ಪರಿಗಿ ಜನತೆ, ಮಹಾಜನತೆ, ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಖಡಕ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಹಾಗಾಗಿ ಎಚ್ಚೆತ್ಕೊಳ್ಳಿ. ಯಾವ ಅಧಿಕಾರಿಗಳು, ಯಾವ ಶಾಸಕರುಗಳಾಗ್ಲಿ, ಯಾವ ಮಂತ್ರಿಗಳಾಗ್ಲಿ ಯಾರು ನಮ್ಮವರಲ್ಲ. ಕೇವಲ ಮತದಾನ ಮಾಡೋದಕ್ಕಿಂತ 3 ದಿನ ನಮ್ಮವ್ರವ್ರು. ಇವತ್ತು ಇಲೆಕ್ಷನ್ ನಾಳೆ ಐತಪ್ಪ ಅಂದ್ರೆ 3 ದಿನ ನಿಮ್ ಮನೆಗೆ ಬರ್ತಾರ. ಬಂದು ಏನೋ ಗೋಡೆ ಆರಾಮದಿಲ್ಲ? ಆರಾಮದಿನ್ರಿ. ಏನ್ ನಡ್ಸಿ ಸಂಸಾರ ಏನ್ ಮಾಡಾಗೈತಿ ಕೇಳ್ತಾರ, ಬರ್ತಾರ. ನಿಮಗ್ ಕೇವಲ ಒಂದು ಮನಿನೇ ಹಾಕೋದು ಕರೆ, ಹಾಕಿದ್ರೆ ಒಂದು ಪೈಖಾನಿ ಹಾಕ್ತಾರ. ನಿಮ್ ಊರು ಅಭಿವೃದ್ಧಿ ಇಲ್ಲ, ನಿಮ್ಮ ರಸ್ತೆನೂ ಅಭಿವೃದ್ಧಿ ಇಲ್ಲ, ನಿಮ್ಮ ಗ್ರಾಮನೂ ಅಭಿವೃದ್ಧಿ ಇಲ್ಲ, ನಿಮ್ಮ ತಾಲೂಕು ಅಭಿವೃದ್ಧಿ ಇಲ್ಲ, ನಿಮ್ಮ ಜಿಲ್ಲೆನೂ ಅಭಿವೃದ್ಧಿ ಇಲ್ಲ. ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು. ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದಿನಿಂದ 10 ದಿನಗಳ ಕಾಲ ಆಪರೇಷನ್ ವೀರಾಚಾರಿ ಅಂತ ಇವತ್ತು ನಾವು ಪ್ರತಿಯೊಂದು ಗ್ರಾಮದಲ್ಲಿ ಇರತಕ್ಕಂತ ಬಡವರಿಗೆ ದವಸ ದಾನ ನೀಡುವತಕ್ಕಂತ ನಾವೇನಂತೀವಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ರೇಷನ್ ಅಂಗಡಿ ಅಂತೇವಿ. ಅಲ್ಲಿ ರೇಷನ್ ಅಂಗಡಿಗೆ ನಾವು ಹೋಗ್ತೀವಿ. ನಾವು ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ನೋಡ್ರಿ ಪ್ರತಿಭಟನೆ ನಡೆದಿದೆ. ಇಲ್ಲಿ ಏನಂದ್ರ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾನ್ ಅಂತಿದ್ದಾರೆ. ಇವತ್ತ ಎಷ್ಟೋ ಪ್ರತಿಭಟನಾಕಾರರು, ಎಷ್ಟೋ ಸಂಘ ಸಂಸ್ಥೆಗಳು ಇವ್ರಿಗೆ ಬಂದ ಬೆಂಬಲ ನೀಡಿದ್ರು ಸಹಿತ ಅಧಿಕಾರಿಗಳು ಕ್ಯಾರೆ ಅನ್ನುವ ರೀತಿಯಲ್ಲಿ ಇದೆ. ಇವತ್ತ ಮಾಧ್ಯಮಗಳು ಸಹಿತ ಇವರಿಗೆ ಏನಂತಾರ, ಅವ್ರಿಗೆ ರೊಕ್ಕ ಕೊಡ್ಬೇಕು. ಮಾಧ್ಯಮದವ್ರಿಗೆ ರೊಕ್ಕ ಕೊಟ್ರ ಫೋನ್ ಪೇ ಮಾಡಿದ್ರ ನಿಮ್ ಸುದ್ದಿ ತೋರಿಸ್ತಾರ. ಹಾಗಾಗಿ ನಾವು ಉತ್ತರ ಕರ್ನಾಟಕದ ಒಂದು ಮಾಧ್ಯಮ ಇದೆ, ಅವ್ರಿಗೆ ಈಗ ಸಂಪರ್ಕ ಮಾಡೋಣ. ಈಗ ಸ್ಥಳದಲ್ಲೇ ಹಚ್ಚಿರಿ ಅವ್ರಿಗೆ ಫೋನ್. ಇವಾಗ ಬಹಳಷ್ಟು ಮಾಧ್ಯಮದವ್ರು ಏನಾದ ರೊಕ್ಕ ತಗೊಂಡು ಇವ್ರದ್ದು ಪ್ರಸ್ತಾಪ ಮಾಡಿಲ್ಲ ಸುದ್ದಿ. ಯಾರ ಅಜ್ಜ ಹೇಳಿದ್ರು ನನಗ, ಇಲ್ರಿ ಮಾಧ್ಯಮದವ್ರು ಬಂದಿದ್ರು ಒಳಗಿನೊಳಗೆ ಫೋನ್ ಪೇ ಮಾಡ್ಕೊಂಡು ನಮ್ ಸುದ್ದಿ ತೋರಿಸಿಲ್ಲ, ಅವ್ರು ಇವ್ರಿಗೆ ಲಿಂಕ್ ಅಂತ ಹೇಳಿದ್ರು. ಇದು ಉತ್ತರ ಕರ್ನಾಟಕದ ನ್ಯೂಸ್ ಚಾನಲ್ ನಂಬರ್ 1 ಫಸ್ಟ್ ಉತ್ತರ ಕರ್ನಾಟಕದ ಕಾಕಾ ಅಂತ ಇವರು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅದಾರೆ. ನೋಡೋಣ, ಅವರಿಗೆ ನಾವು ಕಾಲ್ ಮಾಡಿದ್ದೀವಿ, ಅವರು ರಿಸೀವ್ ಮಾಡ್ತಾರ. ನಮಸ್ಕಾರ ರೀ ಕಾಕಾ. ಸರ್ ಕಾಕಾ, ಏನ್ ಆರಾಮದಿರಿ?
ಹಾ ಏನಿಲ್ಲ ಆರಾಮದಿರಿ ಸರ್. ಇವತ್ತೇನಾಗಿದೆ ಅಂದ್ರ ನಮ್ಮ ಮತಕ್ಷೇತ್ರದಲ್ಲಿ ಇಲ್ಲಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಯಾವುದೇ ಮಾಧ್ಯಮ ಏನಾದ್ರು ಬಂದು ಇವರಿಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಬೇರೆ ಭ್ರಷ್ಟರಿಂದ ದೃಷ್ಟದಿಂದ ನೀಚರಿಂದ ನಾಲ್ಕರಿಂದ ರೊಕ್ಕ ತಗೊಂಡು ಫೋನ್ ಪೇ ತಗೊಂಡು ಇವರು ಸುದ್ದಿ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ. ನಾವು ಇಲ್ಲಿ ಫೇಸ್ಬುಕ್ ಲೈವ್ ದಲ್ಲಿ ಇದೇವಿ ಇವಾಗ ಸದಾ. ರೈತರು ನಮ್ಮ ಸುತ್ತಮುತ್ತ ಇವ್ರದೊಂದು ಸುದ್ದಿ ನೀವು ರಾಜ್ಯದ ಜನತೆಗೆ ತೋರಿಸ್ಬೇಕ್ರಿ. ಓಕೆ 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 ಓಕೆ. ಅದೇ ಸರ್. ಅದು ರೈತರು ಇಲ್ಲಿ ಬಹಳ ಜನ ಇದ್ದಾರೆ. ಒಂದ್ ಸ್ವಲ್ಪ ರೈತರು ರೈತ ಪಿಗಳು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಇಲ್ಲಿ ಕನಿಷ್ಠ ಒಂದು 20 ರಿಂದ 30 ಜನ ಇದ್ದಾರೆ. 30 ಜನ ಇದ್ದಾರೆ. ಸೊಸೈಟಿ ಇಲೆಕ್ಷನ್ದಾಗ ಇವ್ರು ಗೋಲ್ಮಾಲ್ ಮಾಡ್ಯಾರ್ರಿ. ಹರಳ ಮತ್ತು ಇಂಗಳಿಗೆ ರೈತ ಬಾಂಧವರಲ್ಲಿ ಸಂಕ್ಷಿಪ್ತ ಪ್ರಥಮದಲ್ಲಿ ನಮ್ಮ ಹರಳ ಪಿಕೆಪಿಎಸ್ ಗ್ರಾಮದ ಸೊಸೈಟಿಯ ಅವ್ಯವಹಾರವನ್ನು ಖಂಡಿಸಿ ಸುಮಾರು ನಾವು 28 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಹೂಡಿದ್ದರಿಂದ ನಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಅಧಿಕಾರಿಗಳು, ಮೇಲಾಧಿಕಾರಿಗಳಾಗಲಿ, ಅಧ್ಯಕ್ಷರಾಗಲಿ ಮತ್ತು ಡಿಆರ್ಗಳಾಗಲಿ, ಎಆರ್ಗಳು ಯಾರು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ ಕಾರಣ ನಾವಿಲ್ಲಿ ಏನ ಹೋರಾಟ ಕೂತೀವಲ್ಲ, ಈ ಕೂತಿರ್ತಕ್ಕಂಥ ರೈತ ಬಾಂಧವರಲ್ಲಿ ನಮ್ಮ ಭಾಗದ MLA ಅಲ್ಲಿ ಮತ್ತು ನಮ್ಮ DR ನಿಂಬಾಳ್ ಸರ್ ಅಲ್ಲಿ, ನಮ್ಮ AR ಮೇಡಮ್ ಭಾಗ್ಯಶ್ರೀ ಅಲ್ಲಿ ಮತ್ತು CDO ನಮ್ಮ ಲೀಲಾವತಿ ಗೌಡರಲ್ಲಿ ಮತ್ತು ನಮ್ಮ ದೇವರಿಪ್ಪರಿಗೆ ತಹಸೀಲ್ದಾರ್ ಸಾಹೇಬರು ಕೂಡ ಬಂದಿದ್ರು. ನಮ್ಮ PSI ಸಾಹೇಬ್ ಬಿಳಿ ಸಾಹೇಬರು ಕೂಡ ಬಂದಿದ್ರು. ಎಲ್ಲರೂ ಬಂದು ನಾವು ಧರಣಿ ಬಂದು ಕುಂತಲ್ಲಿ ನಮ್ಮ 3 ದಿನದಾಗ ನಿಮಗೆ ನಾವು ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟು ನಮ್ಮ ಧರಣಿ ಹಿಂದಕ್ಕೆ ತಗೋತ್ ಹೇಳಿದ್ರು. ನಾವು ಹಿಂದಕ್ಕೆ ತಗೊಂಡು ಹೋರಾಟಗಾರರೆಲ್ಲ ಹಿಂದಕ್ಕೆ ತಗೊಂಡ ಕಾರಣ ಮತ್ತು ನಾವು 3 ದಿನ ಆದ್ಮೇಲೆ ನಾವು ಧರಣಿ ಕೂತಾಗ ನಮ್ಮ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋದ್ರು ನಮ್ಗೆ ಎಲ್ಲ ಮೇಲಾಧಿಕಾರಿಗಳು. ನಮ್ಮ ಸುಳ್ಳು ಆಶ್ವಾಸನೆ ನಾವು ಬಗ್ಲಾರೆ ನಾವು ಈ ಸತ್ಯಾಗ್ರಹವನ್ನು ಮುಂದುವರ್ಸೋಣ ಬಂದ್ರು ಕೂಡ ಹಾಗೂ ಇಂಗ್ಲಿ ಗ್ರಾಮದ ಎಲ್ಲ ರೈತರಿಗೆ ಕೇಳ್ಕೊಳ್ಳೋದ ಧನ್ಯವಾದಗಳು. ಯಾಕಂದ್ರ ಈ ಹರ್ನಾಳ ಇಂಗ್ಲಿ ಗ್ರಾಮ ನಡ್ಬರ್ಕ ಒಂದು ಸೊಸೈಟಿ ಐತಿ. ಆ ಸೊಸೈಟಿ ಒಳಗ 1575 ನಾವು ಷೇರ್ದಾರ್ ಅದೀವಿ. ಷೇರ್ದಾರರಿಗೆ ಯಾರಿಗೆ ಗೊತ್ತಿಲ್ಲಾರ್ದಂಗ ಇಲ್ಲಿ ಅನಧಿಕೃತವಾಗಿ ಚುನಾವಣೆ ಮಾಡ್ಕೊಂಡಿದಾರ. ಚುನಾವಣೆ ಮಾಡ್ಕೊಂಡಿದ್ದು ಹೆಂಗತ್ ಕೇಳಿದ್ರ ನಮ್ಮ ಸೆಕ್ರೆಟರಿ ನಮ್ಗೆ ಬರ್ದು ಕೊಡ್ತಾನ. ನಾವು ಚುನಾವಣೆ 23/5/2022 ನಾವು ಚುನಾವಣೆ ಮಾಡ್ಕೊಂಡಿದ್ದೀವಿ. ನೀವು ಏನಾದ್ರೂ ಕೇಳಬೇಕಾದ್ರ ಅಧ್ಯಕ್ಷರಿಗೆ ಕೇಳಂತ ನಮ್ಗೆ ರೈಟಿಂಗ್ ಬರ್ದು ಕೊಡ್ತಾನ. ನಾವು ಇವ್ ರೈಟಿಂಗ್ ತಗೊಂಡು ಎಲ್ಲಾ ಅಧಿಕಾರಿಗಳು ಭೇಟಿಯಾಗ ಡಿಆರ್ಗೆ ಭೇಟಿಯಾಗಿ ಅವ್ರಿಗೆ ಒಂದು ಮನವಿ ಕೊಟ್ಟಿವಿ. 2 ಬಾರಿ ಮನವಿ ಕೊಟ್ಟಿವಿ. ಅವರಿಗೆ 2 ಬಾರಿ ಮನವಿ ಕೊಟ್ಟು ಅವರು ನಮ್ಮ ಈ ಹೋರಾಟಕ್ಕೆ ನಮಗೆ ಸ್ಪಂದನೆ ಮಾಡಲಾಗ್ಯಾರ. ಈ ಹೋರಾಟಕ್ಕೆ ಅವರು ಯಾರು ಬೆಂಬಲ ಕೂಡ ನೀಡಲ್ಲ. ಅದಕ್ಕಾಗಿ ಈ ಹೋರಾಟಕ್ಕೆ ಎಲ್ಲ ರೈತ ಮುಖಂಡರು ಹಾಗೂ KRS ಪಕ್ಷದವರು ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಅಧಿಕಾರಿಗಳು ಈ ಹಣದ ಮದನಲ್ಲಿ ಯಾರು ಈ ಹೋರಾಟಕ್ಕೆ ಸ್ಪಂದನೆ ಮಾಡಲಾಗ್ಯಾರ. ಯಾಕಂದ್ರೆ ಅಧ್ಯಕ್ಷರ ಬಳಿ ರೊಕ್ಕ ಬಾಳ ಅದಾವು. ಯಾಕಂದ್ರೆ ಅವ್ರ 9 ವರ್ಷ ಐತಿ ಸೊಸೈಟಿ. GB ಮೀಟಿಂಗ್ ಎಲ್ಲ ಏನೂ ಇಲ್ಲ, ಎಲ್ಲ ಅವ್ರ ಕೈಯಾಗೆ ಐತಿ. ಅದಕ್ಕಾಗಿ ಎಲ್ಲ ರೈತರಿಗೆ ನಮ್ಮ ರೈತರಿಗೆ ಏನು ಸ್ಪಂದನೆ ಮಾಡ್ತಾ ಇಲ್ಲ. ಆದ ಕಾರಣ ಈ ನಮ್ಮ KRS ಪಕ್ಷದವರು ನಮಗೆ ಈಗ 2ನೇ ಬಾರಿ ಬರುವುದು, 2ನೇ ಬಾರಿ ಬಂದು ನಮಗೆ ಸ್ಪಂದನೆ ಮಾಡ್ಲಕತ್ತಿದ್ದಾರೆ. ಆದ ಕಾರಣ ಈ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೂ ಮುಂದುವರಿತದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ ಸರ್ಕಾರ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಒಂದಿಷ್ಟು ಅನುಕೂಲ ಆಗಲಿ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರವನ್ನು ಇಟ್ಟುಕೊಂಡು PKPS ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತು. ರೈತರು, ನಮ್ಮ ಭಾಗದ ರೈತರು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಪಂಚನದಿಗಳ ಬೀಡು ಅಂತ ಹೇಳಿ ಬಿಜಾಪುರವನ್ನ ಕರಿತೀರಿ. ಯಾವ ನದಿ ಎಲ್ಲಿ ಹರಿದವ ಯಾರಿಗಾದ್ರೂ ಕುಡ್ಲಕ್ ನೀರು ಸಿಗ್ತಾವ? ಬೇಸಿಗೆಯಲ್ಲಿ ಹೋಗ್ಬೇಕು, 1/2 ಕಿಲೋಮೀಟರ್ ಗಂಟೆ ಹೋಗ್ಬೇಕಾಗ್ತತಿ. ನಮ್ಮ ಮನೆ ಹೆಣ್ಣು ಮಕ್ಕಳು ಹೋಗ್ಬೇಕು ನೀರು ತರ್ಲಿಕ್ಕೆ, ಕೆಲಸ ಬಿಟ್ಟು ನಾವು ಹೋಗ್ಬೇಕು ಅಂತ ವ್ಯವಸ್ಥೆಯಲ್ಲಿದ್ದೀವಿ. ಈ ಹರ್ನಾಳ ಗ್ರಾಮದ ಏನು ಪ್ರಗತಿಪರ ವಿಚಾರವಂತರು ಇಲ್ಲಿ PKPS ಬ್ಯಾಂಕ್ನಲ್ಲಿರುವಂತಹ ಹಗರಣವನ್ನ ಪ್ರಶ್ನಿಸಿ ಇವತ್ತು ಧರಣಿಯನ್ನ ಕೂತ್ಕೊಂಡಿದ್ದಾರ. ಇದಕ್ಕೆ ನಾವು ಏನಪ್ಪಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವರು ನಾವು ಬೆಂಬಲವನ್ನ ನೀಡ್ತಾ ಇದ್ದೀವಿ. ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಚುನಾವಣೆಗಳ ಮೂಲಕ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಅರ್ಹತೆ ಪ್ರತಿಯೊಬ್ಬರಿಗಿದೆ. ಅದನ್ನಾಗ್ತಿದೆಯಾ? ಅದನ್ನ ಹೇಳ್ತಾ ಇರೋದು. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಬಂಡವಾಳಶಾಹಿಗಳು, ದುಡ್ಡಿದ್ದಂತವರು, ರೌಡಿಗಳು, ಪುಡಾರಿಗಳು
ಎಲ್ಲರ ಮುಂದೆ ಏನಪ್ಪಾ ಅಂದ್ರ ಬಡವ ರೈತ ಶೂನ್ಯ ಆಗ್ತಾ ಇದ್ದಾನೆ.